ಕಂಪ್ಲೇಂಟ್ ಸಾಹೇಬ್ರ ಹತ್ರ ಬರೀತಾ ಇದೆ. ಸಾಹೇಬ್ರ ಇದಕ್ಕೂ ಇರುತ್ತೆ, ಹಂಗ್ ಮಾಡ್ಬೇಡ್ರಿ, ಆತರ ಬರಿಬೇಡ್ರಿ, ಈ ಸೆಕ್ಷನ್ ಹಾಕೋದು ಇದನ್ನ ಅವ್ರಿಗೆ ತೋರಿಸ್ಬೇಕು. ಇಲ್ಲ ಇಲ್ಲ ವಿಡಿಯೋ ಅಂತ ಕೇಳಿದ್ರಲ್ವಾ, ಹಿಂಸಾತ್ಮಕವಾಗಿ ಅಂತ ನಾವು ಬರಿತೀವಿ. ಯಾಕೆ ಬರಿತೀವಿ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಮೆಣಸಿನ ಪುಡಿ ನೋಡಿ, ಹಸಿ ಮೆಣಸನ್ನ ಅರೆದು ಬಿಟ್ಟು ಈ ಹಸುಗಳಿಗೆ ಹಾಕ್ತಾರೆ. ಅಲ್ಲಾಡಬಾರ್ದು, ಒದ್ದಾಡಬಾರ್ದು ಅಂತ. ಬೆಳಕನ್ನ ನೋಡಿದಾಗ್ಲಿ ಇನ್ನೊಂದ್ ನೋಡಾಗ್ಲಿ ಒದ್ದಾಡಬಾರ್ದು ಅಂತ ಕಣ್ಣು ಮುಚ್ಕೊಂಡಿರ್ಬೇಕು. ನೋಡಿ ಅದು ನೋಡಿ, ಒಳಗಡೆ ಪೂರ್ತಿ ನುಗ್ಸ್ಬಿಟ್ಟಿದಾರ್ರಿ, ಕಣ್ಣೇ ಇಲ್ಲ ರೀ ಅದಕ್ಕೆ. ಇಷ್ಟು ಹಿಂಸಾತ್ಮಕ ಪ್ರತಿ ಹೆಚ್ಚುಗಳಿಗೆ. ಸ್ನೇಹಿತರೆ ನಮಸ್ತೆ. ನಾವು ಶಾಂತಿ ದೂತರು ಅಂತ ಅಂದುಕೊಂಡು ಅವ್ರು ಮಾಡುವಂತಹ ಈ ಅಶಾಂತಿಯ ಕೆಲಸವನ್ನೊಮ್ಮೆ ನೋಡಿ. ಯಾವ ಗೋವು ಮನುಷ್ಯನ ಮನುಕುಲ ಉದ್ಧಾರಕ್ಕಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡು ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡಿತ್ತು. ನಿಮ್ಮ ಹೊಲಗಳನ್ನ ಹುತ್ತು ಬಿತ್ತು ನಿಮಗೆ ಆಹಾರಕ್ಕೆ ಕೆಲಸ ಮಾಡಿಕೊಟ್ಟಿತ್ತು. ಆ ಗೋವಿನ ಕೊನೆಯ ಕ್ಷಣಗಳು ಹೇಗಿದೆ ಅಂತ ಅಂದ್ರೆ ಅದರ ಕಣ್ಣಿಗೆ ಮೆಣಸಿನಕಾಯಿನ ತುಂಬಿ ಕೊಲ್ಲೋದಕ್ಕೆ ತಗೊಂಡೋಗ್ತಾರೆ ಅಂತ ಅಂದ್ರೆ ಮನುಷ್ಯತ್ವ ಬದುಕಿದೆಯಾ? ಇದನ್ನ ಯಾವುದಾದ್ರೂ ಧರ್ಮ ಒಪ್ಪುತ್ತಾ, ಯಾವುದಾದ್ರೂ ಮತ ಒಪ್ಪುತ್ತಾ? ಇಸ್ಲಾಂ ಆಗ್ಲಿ, ಕ್ರೈಸ್ತರಾಗ್ಲಿ, ಹಿಂದೂ ಧರ್ಮವಾಗ್ಲಿ, ಯಾವುದಾದ್ರೂ ಮತ ಧರ್ಮಗಳು ಇದನ್ನ ಒಪ್ಪುತ್ತಾ? ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಅದರಿಂದ ದುಡಿಸ್ಕೊಂಡು ಅದನ್ನ ಕಸಾಯಿಖಾನೆಗೆ ಮಾರಿರ್ತಕ್ಕಂಥವ್ರಾಗಿರ್ಬಹುದು, ಅದನ್ನ ಇಷ್ಟು ಹಿಂಸೆಯಿಂದ ತಗೊಂಡೋಗಿ ಕೊಲ್ಲುವವರಾಗಿರ್ಬಹುದು, ಯಾರು ಕೂಡ ಉದ್ಧಾರವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತರು ಹಗಲು ರಾತ್ರಿ ಅನ್ನದೇ ನಿರಂತರವಾಗಿ ಅದೆಷ್ಟೇ ಕೇಸುಗಳನ್ನು ಹಾಕಿದ್ರೂ ಕೂಡ ಅದಕ್ಕೆ ಎದೆಗುಂದದೆ ಗೋರಕ್ಷಣೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅವರೆಲ್ಲರಿಗೂ ನಿಮ್ಮ ಬೆಂಬಲವಿರಲಿ. ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮೆಲ್ಲರ ಧ್ವನಿ ಇದಕ್ಕೆ ಬೇಕು. ಇದನ್ನು ಖಂಡಿಸಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಗಳನ್ನು ಹಾಕಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸಲ್ಮಾನ ಯಾವರಿಂದ ಬರ್ತಾ ಇರೋದು? ಎಲ್ಲಿ ತುಂಬಿರೋದು? ತಮಿಳ್ನಾಡಿಗೆ. ತಮಿಳ್ನಾಡಿಗೆ ಹಿಂಗೆಲ್ಲ ಹೋಗ್ತೀಯಾ? ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಗೋಪಿಗೌಡ. ಇವತ್ತು ಹಿಂದೂ ಕಾರ್ಯಕರ್ತರ ಸಹಯೋಗದೊಂದಿಗೆ ನಿನ್ನೆ ರಾತ್ರಿಯಿಂದ ಕಾರ್ಯಾಚರಣೆ ಮಾಡೋದು. ಅದೇ ಕಾರ್ಯಾಚರಣೆ ಮೇರೆಗೆ ಇವತ್ತು ಹೈದರಾಬಾದಿಂದ ಒಂದು ಬೆಂಗಳೂರಿನ MS ಪಾಳ್ಯದ ಅಯಾಜ್ನ ಕಸಾಯಿಖಾನೆಗಳಿಗೆ ಗೋವುಗಳನ್ನ ತಗೊಂಡು ಹೋಗ್ತಿದ್ದಾರೆ ಅಂತ ಮಾಹಿತಿ ಇತ್ತು. ಅದೇ ಮಾಹಿತಿ ಮೇರೆಗೆ ಇವತ್ತು ಹಿಂದೂ ಕಾರ್ಯಕರ್ತರು ಬಂದು ಯಾವ್ದನ್ನ ಟೋಲ್ ಇದು ಟೋಲ್ ಬಳಿ ಒಂದು ಗಾಡಿ ಸ್ಟಾಪ್ ಮಾಡಿದ್ವಿ. ಏನಿದಪ್ಪ ಗಾಡಿಲಿ? ಎಷ್ಟಿದಾವೆ? 37. ಈ ಗಾಡಿಗೆ 37 ವರ್ಷ ತುಂಬೋದಾ? ತುಂಬಾ ಪರ್ಮಿಷನ್ ಇಲ್ಲ. ಈ ಹತ್ರ ಏನಾರ ಮೆಡಿಕಲ್ ಸರ್ಟಿಫಿಕೇಟ್, ಪರ್ಮಿಟ್ ಏನಾದ್ರು ಇದೆಯಾ? ಏನೂ ಇಲ್ಲ. ಯಾರು ತಗೊಂಡಿರೋದು ಎಸ್ಗಳನ್ನ? ಅಯ್ಯಾದ ಎಲ್ಲಿರ್ತಾನೆ? ಬೆಂಗಳೂರಲ್ಲಿ. ಎಲ್ಲಿ ಹೇಳ್ಬೇಕು? ನಿನಗೆ ಗೊತ್ತಿಲ್ಲ ಎಲ್ಲ ಹೇಳ್ತಾರೆ ಅಂತ. MS ಪಾಳ್ಯ ಕಸಾಯಿಖಾನೆ ಹೋಗ್ತಾ ವಸ್ತುಗಳು ಹೋಗ್ತಿರೋದಲ್ಲ ಅಷ್ಟೇ. ಇರಪ್ಪ ಒಂದ್ ನಿಮಿಷ, ನಾವು ಎಲ್ಲ ತುಂಬಾನೇ ಕಾನೂನು ಬಾಹಿರ. ಸ್ಟೇಷನ್ ತಗೊಳ್ಳಿ, ಕಂಪ್ಲೇಂಟ್ ಕೊಡ್ತೀವಿ, FIR ಮಾಡಿ. ಅದ್ರ ಮತ್ತೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.